ಎಲ್ಲರಿಗೂ ನಮಸ್ಕಾರ ರೀ. ಪ್ಲೇಟ್ನೊಳಗೆ ನೋಡಿದ ಕೂಡಲೇ ಚಪಾತಿ ಇದೇನೋ ವಾಟಿ ಒಳಗೆ ಏನೋ ಬೇರೆ ಕಾಣಿಸಕತ್ತೈತಿ ಅಂತೇಳಿ ನೀವು ಅಂತಿರ್ಬೋದು. ಇವತ್ತು ವಿಶೇಷವಾದ ನಮ್ಮ ಉತ್ತರ ಕರ್ನಾಟಕ ರೆಸಿಪಿನ ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕದೊಳಗೆ ಪ್ರತಿಯೊಂದು ಮನೆಯೊಳಗೂ ವಿಶೇಷವಾಗಿ ಮಾಡ್ತಾರೆ ಅಂಥ ರೆಸಿಪಿ ಐತಿ. ಈ ವಿಡಿಯೋನ ಸ್ಕಿಪ್ ಮಾಡೋಣಲ್ದ ವಿಡಿಯೋ ನೋಡ್ರಿ, ಯಾಕಂದ್ರೆ ಭಾಳ ಸ್ಪೆಷಲ್ ರೆಸಿಪಿ ಐತಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಇದು ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಗಂಟೆ ಹೊಡೆದು ಬಿಡ್ರಿ. ಇದಕ್ಕೆ ನಾವು 1 ಕಪ್ ಕಡಲೆಬೇಳೆ ತೊಗೊಂಡೇವಿ, 1 ಕಪ್ ಗೋಧಿ ಹಿಟ್ಟು ತೊಗೊಂಡೇವಿ. ಗೋಧಿ ಹಿಟ್ಟು ನೀವು ಜಾಸ್ತಿ ತೊಗೋಬೋದು. ಆಮೇಲೆ ಇದಕ್ಕೆ ಏಲಕ್ಕಿ ಬೇಕು, ಆಮೇಲೆ ಜಾಜಿಕಾಯಿ ಬೇಕು, ಬೆಲ್ಲ ಬೇಕು. ಅದಕ್ಕೆ ನಿಮ್ಗೆ ಇಷ್ಟು ಎಲ್ಲ ಪದಾರ್ಥಗಳನ್ನ ತೋರ್ಸಕತ್ತಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಒಳಗೆ ಕಡಲೆಬೇಳೆ ತೊಳ್ಯಾಕತ್ತೀವಿ ರೀ. ಕಡಲೆಬೇಳೆ ತೊಳೆದ ಇದನ್ನು ಕುಕ್ಕರ್ಗೆ ಹಾಕಿ 3-4 ವಿಸಲ್ ಮಾಡೋದೈತೆ ರೀ. ಕಡಲೆಬೇಳೆ ಕುಚ್ಕೊಂಡ್ಬಿಡೋದ್ರಿ. ಈಗ ಕುಕ್ಕರ್ದೊಳಗೆ ನೀರು ಹಾಕಾಕತ್ತಿದ್ದೀವಿ. ನೀರು ಹಾಕಿ ಈಗ ನೋಡ್ರಿ, ಆ ಕಡಲೆಬೇಳೆ ತೊಳೆದಿತ್ತಲ್ಲ, ಕಡಲೆಬೇಳೆ ಮುನ್ಗೋ ಹಂಗೆ ನೀರು ಹಾಕಿಬಿಡೋದ್ರಿ. ಸ್ವಲ್ಪ ಜಾಸ್ತಿ ಇದ್ರೆ ನಡಿತೈತಿ. ಈಗ ಅದಕ್ಕೆ 1 ಚಮಚೆ ಎಣ್ಣೆ ಹಾಕಿಬಿಡೋದ್ರಿ. ಆಮೇಲೆ ಅರಿಶಿನ ಪುಡಿ ಹಾಕಿಬಿಡೋದು. ಹಿಂಗೆ ಎಣ್ಣೆ ಅರಿಶಿನ ಪುಡಿ ಹಾಕಿ ಪ್ಲೇಟ್ ಮುಚ್ಚಿ ಮ್ಯಾಲೆ ಕುಕ್ಕರ್ ಟೋಪನ್ ಹಾಕಿ 3-4 ವಿಸಲ ಕೂಗಿಸ್ಬಿಡೋದ್ರಿ. ಈಗ ನಾವು ಅದಕ್ಕೆ ಗೋಧಿ ಹಿಟ್ಟು ತೊಗೊಂಡೀವಿ. ಗೋಧಿ ಹಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚಲೋದಂಗೆ ಚಪಾತಿ ಕನಕ ಮಾಡ್ತೀವಲ್ಲ ಆ ಹದಕ್ಕೆ ಚಪಾತಿ ಕನಕ ರೆಡಿ ಮಾಡ್ಕೊಂಬಿಡೋದ್ರಿ. ಹಿಂಗೆ ನೀವು ಕನಕ ರೆಡಿ ಮಾಡಿರಂದ್ರೆ ಭಾಳ ಚಲೋ ಬರ್ತೈತಿ. ಈಗ ನಾವು ಅದನ್ನು ಮೆದ್ದಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮೆದ್ದಿ ಅದನ್ನು ರೆಸ್ಟಿಗೆ ಇಟ್ಟು ಬಿಡೋದ್ರಿ. ಹಿಂಗೆ ಮೆದ್ದಿ ರೆಸ್ಟಿಗೆ ಇಟ್ಟು ಆಮೇಲೆ ಚಪಾತಿ ಮಾಡ್ಬೇಕ್ರಿ. ನೀವು ಒಮ್ಮೆ ನಾದಿ ಒಮ್ಮೆ ಚಪಾತಿ ಮಾಡ್ತಿರಲ್ಲ, ಅದು ಚಪಾತಿ ಅಷ್ಟು ಸಾಫ್ಟ್ ಬರೋದಿಲ್ಲ. ಚಪಾತಿ ಕನಕ ಎಷ್ಟು ಹದ ಆಕೈತಲ್ಲ ಅಷ್ಟು ಚಪಾತಿ ಸಾಫ್ಟ್ ಬರ್ತಾವೆ. ಈಗ ನಾವು ಅದನ್ನು ಮ್ಯಾಲೆ ಒಂದು ಟೋಪನ್ ಮುಚ್ಚಿ ಅದನ್ನು ರೆಸ್ಟಿಗೆ ಇಟ್ಬಿಟ್ಟಿವಿ. ಈಗ ಮುಂದಿನ ರೆಸಿಪಿ ಅದನ್ನು ರೆಡಿ ಮಾಡ್ಕೊಳ್ತೇವ್ರಿ. ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯದೊಳಗೆ 1 ಗ್ಲಾಸ್ ನೀರು ಹಾಕಿವ್ರಿ. 1 ಗ್ಲಾಸ್ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೀವಿ. ಉಪ್ಪು ಆದ ಕೂಡಲೇ ಸ್ವಲ್ಪ ಬೆಲ್ಲ ಹಾಕಾಕತ್ತಿದ್ದೀವಿ ರೀ. ಈ ಬೆಲ್ಲ ಯಾಕೆ ಅನ್ನೋದು ನಿಮಗೆ ಮುಂದೆ ಹೇಳ್ತೀನಿ. ಆ ಬೆಲ್ಲ ಒಂದು ಬಿಟ್ರಲ್ಲೇ ಅದನ್ನಲ್ಲೇ ಒಡೆದ ಸ್ವಲ್ಪ ಕರಗಾಕ ಸ್ವಲ್ಪ ಸಹಾಯ ಮಾಡಿಬಿಡೋದು ರೀ. ಅಂದರೆ ಜಲ್ದಿ ಕರಗ್ತೈತಿ ಅದು, ಅದ್ರ ಸಲುವಾಗಿ ಹಿಂಗೆ ಬಿಟ್ರೆ ತೊಗೊಂಡು ಅಲ್ಲೇ ಒಂದು ಸ್ವಲ್ಪ ಕೈ ಆಡಿಸ್ಬಿಡೋದು. ಹಿಂಗೆ ಮಾಡಿದ್ರೆ ಬೆಲ್ಲ ಜಲ್ದಿ ಕರಗ್ತೈತೆ ರೀ. ಈಗ ನಾವು ಅದಕ್ಕೆ ಜೋಳದ ಹಿಟ್ಟು ಹಾಕಾಕತ್ತಿದ್ವಿ ನೋಡ್ರಿ. ಜೋಳದ ಹಿಟ್ಟು ಹಾಕಿ ಬಿಟ್ರೆ ತೊಗೊಂಡು ಅದನ್ನು ನೀರಿನೊಳಗೆ, ಈ ಬೆಲ್ಲದ ನೀರು ಐತಲ್ಲ, ಬೆಲ್ಲದ ನೀರಿನೊಳಗೆ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಗಂಟು ಒಟ್ಟ ಬರಬಾರ್ದಂಗೆ ಅದನ್ನು ಒಂದು ಚಮಚೆ ತೊಗೊಂಡು ಈಗ ನಾವು ಹೆಂಗೆ ರೆಡಿ ಮಾಡತ್ತೆ ನೋಡ್ರಿ, ಎಷ್ಟು ಜಿಗಿ ಬಂದೈತೆ ನೋಡ್ರಿ ಅದು. ಹಿಂಗೆ ಅದನ್ನು ಕರೆಕ್ಟಾಗಿ ಮೆದ್ಕೊಂಬಿಡೋದ್ರಿ. ಚಮಚೆ ತೊಗೊಂಡು ಮಿಕ್ಸ್ ಮಾಡಿ ಹಿಂಗೆ ಮೆದ್ದಿರಿ ಅಂದ್ರೆ ಭಾಳ ಚಲೋ ಬರ್ತೈತಿ. ಈಗ ಲಿಡ್ ಮುಚ್ಚಿ ಒಂದು 2-5 ನಿಮಿಷ ಬಿಟ್ಟು ಬಿಡೋದ್ರಿ ಅದನ್ನು. ಈಗ ನಾವು ಕುಕ್ಕರ್ ಹುಸಲಾಗೈತಿ, ಕುಕ್ಕರ್ ಆರೈತಿ. ಈಗ ನಾವು ಬೇಳೆ ಕುದಿಯಾಕೆ ಇಟ್ಟಿದ್ವಲ್ಲ ಅದನ್ನು ತೆಗೆದೇವ್ರಿ. ನೋಡಿರಿ, ಬೇಳೆ ಕರೆಕ್ಟಾಗಿ ಕುದ್ದು ಬಂದವ, ಕಲರು ಭಾಳ ಚಲೋ ಬಂದೈತ್ರಿ. ನೀವು ನೋಡ್ತಿರ್ಬೋದು, 1 ಸಲ ಬಿಟ್ಟು 2 ಸಲ ಬೇಳೆ ಹೆಚ್ಚಿಗೆ ತೋರ್ಸತ್ತನು. ಈಗ ಒಂದು ಕಡಗೋಲು ತೊಗೊಂಡು ಆ ಬೇಳೆ ಎಲ್ಲ ಕಡದು ಬಿಡೋದ್ರಿ. ಹೆಂಗೆ ಕಡಿಯೋದಪ್ಪ ಅಂತಂದ್ರೆ ಬೇಳೆ 1ರಾಗ 4 ಭಾಗ ಆಗ್ಬೇಕ್ರಿ. ಹಂಗೆ ಕಡ್ದು ಬಿಡೋದ್ರಿ. ಭಾಳ ನೈಸ್ ಮಾಡೋಂಗಿಲ್ಲ. ಈಗ ನೀವು ನೋಡ್ತಿರ್ಬೋದು ಚಮಚ ಒಳಗೆ ಅದರದ್ದು ಕನ್ಸಿಸ್ಟೆನ್ಸಿ ತೋರ್ಸಾಕತ್ತೀನಿ ನಿಮಗೆ. ಹಿಂಗೆ ಬ್ಯಾಳಿ ಕಡ್ದ ಈಗ ನಾವು ಇದನ್ನು ಸಿಹಿ ಬ್ಯಾಳಿ ಮಾಡೋರು ರೀ. ಸಿಹಿ ಬ್ಯಾಳಿ ಗೋಧಿ ರೊಟ್ಟಿ. ಈಗ ಹೇಳಿ ನೋಡ್ರಿ ನಿಮಗೆ, ಈ ಸಿಹಿ ಬ್ಯಾಳಿ ಗೋಧಿ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾಳ ಫೇಮಸ್ ಐತ್ರಿ. ಇದನ್ನು ಬಾಣಂತಿಯರಿಗೆ ಮಾಡಿಕೊಡ್ತಾರೆ. ಈ ಸಿಹಿ ಬ್ಯಾಳಿ ಮತ್ತು ಗೋಧಿ ರೊಟ್ಟಿ ತಿನ್ನಾಕ ಭಾಳ ರುಚಿ ಇರ್ತೈತಿ. ಮತ್ತು ಈ ಗೋಧಿ ರೊಟ್ಟಿ ಮಾವಿನ ಹಣ್ಣಿನ ಶಿಕರ್ಣಿ ಅದನ್ನೂ ಮಾಡ್ತಾರೆ. ಹಿಂಗೆ ನೀವು ಸಿಹಿ ಬ್ಯಾಳಿ ಗೋಧಿ ರೊಟ್ಟಿ ನಿಮ್ಮ ಮನ್ಯಾಗಿನವ್ರಿಗೆ ಮಾಡಿ ಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ. ಈಗ ನಾವು ಏಲಕ್ಕಿ ಮತ್ತು ಜಾಜಿಕಾಯಿ ಪುಡಿ ಮಾಡಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಡೋದ್ರಿ. ಈಗ ಕುದಿಯಾಕತ್ತೈತದ, ಕುದಿಯಾಕಿಟ್ಟ ಕರೆಕ್ಟಾಗಿ ಒಂದು 10 ನಿಮಿಷ ಇದನ್ನು ಕುದಿಸ್ಬಿಡೋದ್ರಿ. ಅಂದ್ರೆ ಈ ಬೇಳೆ ಅದು ಮಸಾಲೆ ಏನೈತಲ್ಲ, ಏಲಕ್ಕಿ ಜಾಜಿಕಾಯಿ ಬೆಲ್ಲ ಎಲ್ಲ ಕರೆಕ್ಟಾಗಿ ಕೂಡಿಬಿಡ್ತೈತಿ. ಈಗ ನಾವು ಬೆಲ್ಲದ ಪಾಕದೊಳಗೆ
ಜೋಳದ ಹಿಟ್ಟು ಹಾಕಿ ಕನಕ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹೋಳ್ಗೆ ಟೈಪ್ ಅಂದ್ರೆ ನಾವು ಹೋಳಿಗೆ ಒಳಗೆ ಹೂರ್ಣ ಹೆಂಗೆ ತುಂಬ್ತೀವಲ್ಲ ಹಂಗೆ ಹಿಂಗೆ ಹೂರ್ಣ ತುಂಬಿದಂಗೆ ತುಂಬಿಬಿಡೋದು ನೋಡ್ರಿ. ಇದು ಗೋಧಿ ರೊಟ್ಟಿ ರೀ. ಗೋಧಿ ರೊಟ್ಟಿ ಅನ್ರಿ, ಗೋಧಿ ಹೋಳಿಗೆ ಅನ್ರಿ, ಹೋಳಿಗೆ ಅನ್ನಂಗಿಲ್ಲ ಗೋಧಿ ರೊಟ್ಟಿನ ಅಂತಾರೆ. ಯಾಕಂದ್ರೆ ಅದ್ರೊಳಗೆ ನಾವು ಜೋಳದ ಹಿಟ್ಟಿಂದ ಬೆಲ್ಲ ಹಾಕಿವ್ರಿ, ಅದ್ರ ಸಲುವಾಗಿ ಗೋಧಿ ರೊಟ್ಟಿನ ಅಂತಾರೆ ಇದಕ್ಕೆ. ಈಗ ನೋಡ್ರಿ ಚಪಾತಿ ತಗಡ ಮೇಲೆ ಚಂದಂಗೆ ಚಪಾತಿಗತ್ಲೆ ಹೋಳಿಗೆಗತ್ಲೆ ಲಟ್ಟಿಸ್ಬಿಡೋದು ರೀ. ಹಿಂಗೆ ಲಟ್ಟಿಸಿ ಚಲೋದಂಗೆ ಇದನ್ನು ಬೇಯಿಸ್ಬಿಡೋದು ರೀ. ಹೆಂಗೆ ಉಬ್ಬತೈತೆ ರೀ, ಮಸ್ತ್ ಅಂದ್ರೆ ಮಸ್ತ್ ಉಬ್ಬತೈತಿ. ಮೆತ್ತಗೆ ಭಾಳ ಅಂದ್ರೆ ಭಾಳ ಚಲೋ ಆಕ್ಕವ್ರಿ. ಈ ಗೋಧಿ ರೊಟ್ಟಿ ಸಿಹಿ ಬ್ಯಾಳಿ ಮಸ್ತ್ ಕಾಂಬಿನೇಷನ್ ಆಕೈತಿ. ಈಗ ತವೆ ಕಾದೈತೆ ರೀ, ತವೆ ಮೇಲೆ ನಿಧಾನಕ್ಕೆ ಇದನ್ನು ಬಿಡೋದ್ರಿ. ಹಿಂಗೆ ಬಿಟ್ಟಂದ್ರೆ ಕರೆಕ್ಟಾಗಿ ಬರ್ತೈತಿ. ಅದ ಒಂದು ಚಪಾತಿ ಆ ಕಡೆ ಬೆದ್ದೈತಿ, ಹೊಳಿಸಿ ಹಾಕಿದ ನೋಡ್ರಿ. ಈ ಕಡೆ ಇದನ್ನು ಬೇಯಿಸ್ಕೊತಾನ ಆ ಕಡೆ ಮತ್ತೊಂದು ಮಾಡೋದ್ರಿ. ಅಂದ್ರೆ ಒಮ್ಮೆ ಪಟ 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 ರೆಡಿ ಆಕ್ಕವು. ಈಗ ಮತ್ತೆ ತವೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಮತ್ತೊಂದು ಹಾಕಿದ ನೋಡ್ರಿ. ಇದೇ ಟೈಪ ಆ ಜೋಳದ ಹಿಟ್ಟಿಂದ ಹೂರಣ ಚಪಾತಿ ಕನಕದೊಳಗೆ ತುಂಬಿ ಹಿಂಗೆ ಮಾಡಿಬಿಡೋದ್ರಿ. ಗೋಧಿ ರೊಟ್ಟಿ ಮಸ್ತ್ ಆಗ್ತಾವೆ. ಅದಕ್ಕೆ ಈಗ ನಾವು ಬ್ಯಾಳಿ ಸಿಹಿ ಬ್ಯಾಳಿ ಏನು ಮಾಡಿದವ್ರಲ್ಲ, ಸಿಹಿ ಬ್ಯಾಳಿಗೆ ಇದಕ್ಕೆ ಮಸ್ತ್ ಕಾಂಬಿನೇಷನ್ ಆಕೈತಿ. ನೀವು ನೋಡ್ತಿರ್ಬೋದು. ಈಗ ನಾವೆಲ್ಲ ಸ್ವಲ್ಪ ಆರ್ಲಿ ಅಂತೇಳಿ ಅದನ್ನು ಒಂದು ಬಟ್ಟೆ ಮೇಲೆ ಹರಡಿದ್ದೀವಿ. ಅದನ್ನು ಸರ್ವಿಂಗ್ ಪ್ಲೇಟಿಗೆ ಈಗ ಸರ್ವ್ ಮಾಡ್ಕೋತೀವಿ. ಬೇಳೆ ರೆಡಿ ಆಗೈತಿ, ಅಲ್ಲೊಂದು ಕರಿದ ಮೆಣಸಿನ್ಕಾಯಿ, ಒಂದು ಸಂಡಿಗೆ ಇಟ್ಟೀವಿ. ಈಗ ನಾವು ಇದ್ರದ್ದು ರುಚಿ ನೋಡ್ತೀವಿ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದ ಮರಿಬೇಡ್ರಿ. ಭಾಳ ಅಂದ್ರೆ ಭಾಳ ಚಲೋ ಐತಿ. ಈ ಬೇಸಿಗೆ ಕಾಲಕ್ಕೆ ಇದು ರೆಸಿಪಿ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಮಾಡಿ ಒಂದು ಸಲ ರುಚಿ ನೋಡಿರಿ. ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ.